ಮಾನ್ವಿ ಪಟ್ಟಣದ ಬಾಲಕಿಯರ ಸಹಕಾರ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆಯಲ್ಲಿ ಕನ್ನಡ ಕಲಾ ಶಿಕ್ಷಕರಾಗಿ ಕಳೆದ 3 ದಶಕದಿಂದ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಅನ್ವರ್ ಹುಸೇನ್ ಅವರು ವಿದ್ಯಾರ್ಥಿಗಳು ಮತ್ತು ಎಲ್ಲರೊಂದಿಗೆ ಪ್ರೀತಿ ಬಾಂಧವ್ಯದಿಂದ ಇದ್ದರು ಎಂದು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಣ್ಣ ಕುರುಡಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಅನ್ವರ್ ಹುಸೇನ್ ಅವರು ನೇರವಾಗಿ ಮಾತನಾಡುವ ವ್ಯಕ್ತಿ, ಜೊತೆಗೆ ಶ್ರಮಜೀವಿ. ಅವರ ನಿವೃತ್ತಿ ಜೀವನ ಸುಖವಾಗಿರಲಿ ಎಂದು ಶುಭ ಹಾರೈಸಿದರು. ಶೇಖ್ ಹುಸೇನ್ ಮತ್ತು ಜಯಭೀಮ್ ಬಾವಿಕಟ್ಟಿ ಅವರು ವರ್ಗಾವಣೆಯಾಗಿದ್ದು, ಅವರಿಗೆ ಶುಭವಾಗಲಿ. ನನ್ನ ಸೇವೆಗೆ ಸಹಕಾರಿಯಾಗಿ ಶಿಕ್ಷಕರ ಬಳಗ ನನಗೆ ಸಹಕಾರ ನೀಡಿದ್ದಾರೆ. ಶಾಲಾ ವೃತ್ತದಲ್ಲಿ ಶಿಕ್ಷಕರಾಗಿ ಸೇವೆ ಮಾಡುವಾಗ ಕಷ್ಟದ ರೀತಿಯಲ್ಲಿ ಸೇವೆ ಮಾಡಿದ್ದೇವೆ. ನನಗೆ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆಗಳು ಎಂದು ನಿವೃತ್ತ ಕಲಾ ಶಿಕ್ಷಕ ಅನ್ವರ್ ಹುಸೇನ್ ತಿಳಿಸಿದರು. ಎಲ್ಲ ವೇದಿಕೆ ಮೇಲಿರುವಂಥ ಮಹನೀಯರೆಲ್ಲರೂ ಈ ಒಂದು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು. ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇನೆ. ಹಸಿರೇ ಉಸಿರು. ಈಗ ತಾನೇ ಆ ಒಂದು ಶಿಕ್ಷಣ ಇಲಾಖೆಯ ಒಂದು ಆದೇಶ, ಎಲ್ಲ ವಿದ್ಯಾರ್ಥಿಗಳು ಮರವನ್ನು ನೆಡಬೇಕು ಅಂತೇಳಿ, ಹಾಗಾಗಿ ಈ ಒಂದು ಸಸಿಗೆ ನೀರೆರೆಯುವುದರ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲ ಮಹನೀಯರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಅಂಥ ಒಂದು ಕುಟುಂಬದ ಒಂದು ದಂಪತಿಗಳಿಗೆ ಇವತ್ತಿನ ಒಂದು ದಿನ ನಾನು ಏನಂತಂದರೆ ಅವರ ವಯೋನಿವೃತ್ತಿಯ ಜೀವನವನ್ನು ಅತ್ಯಂತ ಸುಖಕರವಾಗಿರಲಿ, ಒಂದು ಸುಂದರವಾಗಿರಲಿ, ಅವರ ಆರೋಗ್ಯ ಆಯುಷು ದೇವರು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ಅದೇ ರೀತಿ ಒಂದು ಈ ಒಂದು ಕನ್ಯಾಶಾಲೆಯ ನೆನಪು ಮತ್ತೊಂದು ಏರಿಯಾಗಳಲ್ಲಿ ಇವರು ಅಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ನಮ್ಮ ಅನ್ವರ್ ಹುಸೇನ್ ಸಾಹೇಬರು ಅಲ್ಲೂ ಮತ್ತು ಇಲ್ಲಿಗೆ ಬಂದು ಇವರು ಇಂದು ನಿವೃತ್ತಿ ಹೊಂದಿದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಹೃದಯಪೂರ್ವಕ ನಾವು ನಮ್ಮ ಕಡೆಯಿಂದ ಹಾಗೂ ಮಾನ್ಯ ಗುರುಗಳನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸುತ್ತೇವೆ ಅವರಿಗೆ. ಒಂದು ಮಾತು ಹೇಳೋದೇನೆಂದರೆ, ಭಾರತದ ಸಂಸ್ಕೃತಿಯಲ್ಲಿ ಮೊದಲನೇದಾಗಿ ಹೇಳಬೇಕೆಂದರೆ, ಭಾರತದ ಸಂಸ್ಕೃತಿಯಲ್ಲಿ ಒಂದು ಜಾಗ ಅದಿದೆ ಅಂದರೆ ಅದು ಶಿಕ್ಷಕರ ಜಾಗವಿದೆ, ಗುರುಗಳ ಜಾಗ. ಏಕೆಂತಂದರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ, ದೇಶ ಬದಲಾವಣೆ ಆಗಬೇಕಂದರೆ ಅದು ಶಿಕ್ಷಕರ ಕೈ ಬಹಳ ಅಗತ್ಯವಾಗಿ ಇರುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುದ್ದು ಮಕ್ಕಳೇ, ಇವರು ಗುರುಗಳು, ಇವರು ನಿವೃತ್ತರಾಗಿದ್ದಾರೆ. ಆದರೆ ಇವರಿಗೆ ಮಾಜಿ ಅಂತ ಹೇಳಂಗಿಲ್ಲ ನಾವು. ಯಾಕೆ ಗೊತ್ತಾ? ಶಾಸಕರು ಮಾಜಿ ಆಗ್ತಾರೆ, ಸಚಿವರು ಮಾಜಿ ಆಗ್ತಾರೆ, ಆದರೆ ಶಿಕ್ಷಕರು ಮಾಜಿ ಆಗಲ್ಲ. ಯಾವತ್ತಿಗೂ ಅವರು ಗುರುಗಳು, ಇವತ್ತಿಗೂ ಗುರುಗಳು ಇರ್ತಾರೆ. ಅವರು ನಿವೃತ್ತ ಆದ್ರೂ ಕೂಡ ಅವ್ರಿಗೆ ನಾವು ಗುರುಗಳೇ ಎಂದು ಕರಿತೀವಿ, ಮಾಜಿ ಎಂದು ಕರೆಯಂಗಿಲ್ಲ ಯಾವತ್ತಿಗೂ ನಾವು. ನಿಜವಾಗಿ ಹೇಳ್ಬೇಕಂತಂದರೆ ಒಂದು ಮಾತಿನ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂದರೆ ಇಲ್ಲಿ ಭಾಷಣ ಮಾಡಿ ಬಂದರೆ, ಯಾಕಂದರೆ ಸರ್ಕಾರಿ ಇದಿದೆ. ಬಟ್ ನಾನು ಒಂದು ಅಂಜುಮನ್ ಕಮಿಟಿ ಅಧ್ಯಕ್ಷನಾಗಿ 1-2 ಮಾತು ಹೇಳಕತ್ತೀನಿ ನಾನು. ಹೂವು, ಗುಲಾಬಿ ಹೂವು ದೇವರು ಗುಲಾಬಿ ಹೂವು ಕೇಳ್ತದೆ, ಏ ಗುಲಾಬಿ ಹೂವೇ, ನಿನ್ನ ಜನ್ಮ ಸಾರ್ಥಕ ಆಗ ಬಂದರೆ ನೀನು ಯಾರ ಹೆಗಲಿನ ಮೇಲೆ ಹಾರ ಹಾಕಿಕೊಂಡ್ರೆ ನಿನ್ನ ಜನ್ಮದ ಸಾರ್ಥಕವಾಗುತ್ತದೆ. ಏನು ನೀನು ದೇವರಿಗೆ ಅರ್ಪಿಸುವ ಆ ದೇವರ ಕೊರಳಲ್ಲಿ ಹಾರವಾಗಿದ್ದರೆ ನಿನ್ನ ಜನ್ಮ ಸಾರ್ಥಕವಾಗುತ್ತದೆ. ಆ ಹೂವು ಹೇಳ್ತದೆ ಇಲ್ಲ. ಎರಡನೇದು ಮತ್ತೆ ಕೇಳ್ತಾರೆ, ಮತ್ತು ನೀನು ಯಾರಾದರೂ ಶರಣರ ಮೇಲೆ ಹಾರವಾಗಿ ಹೋದರೆ ನೀನು ಸಾರ್ಥಕ ಆಗ್ತದೆ ನಿನ್ನ ಜನ್ಮ. ಹೂವು ಹೇಳ್ತದೆ ಇಲ್ಲ, ಆಗೋದೂ ಇಲ್ಲ. ಮತ್ತೆ ಹೂವಿಗೆ ಭಗವಂತ ಕೇಳ್ತಾನೆ, ಮತ್ತೆ ನೀನು ಸಾರ್ಥಕ ಯಾರ ರಾಜಕಾರಣ ವ್ಯಕ್ತಿಗಳ ಮೇಲೆ ಹಾರವಾಗಿ ಬಿದ್ದರೆ ನೀನು ಸಾರ್ಥಕವಾಗುತ್ತೀಯಾ? ಹೂವು ಹೇಳ್ತೇನೆ ನಾನು ಸಾರ್ಥಕ ಆಗೋದೇ ಇಲ್ಲ. ಆಗ ಭಗವಂತ ಹೂವಿಗೆ ಕೇಳ್ತಾನೆ, ಹೇ ಹೂವು, ನೀನು ಸಾರ್ಥಕ, ನಿನ್ನ ಜನ್ಮ ಸಾರ್ಥಕ ಆಗ್ಬೇಕಂತಂದರೆ ನೀ ಯಾರ ಮೇಲೆ ಹೋದರೆ ನೀನು ಸಾರ್ಥಕವಾಗುತ್ತೆ. ಆ ಹೂವು ಹೇಳ್ತೇನೆ, ನಾನು 2 ಜನರ ಮೇಲೆ ಹೋದರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ. 2 ಜನರ ಮೇಲೆ. ಒಂದನೇದು ನಮ್ಮ ದೇಶಕ್ಕಾಗಿ ವೀರ ಯೋಧರು ಎಲ್ಲಿ ಇರ್ತಾರೆ ಅವರು ಸಾವನ್ನಪ್ಪಿದ್ದಾರೆ, ಇಲ್ಲ ಅವರ ಮೇಲೆ ಹಾರ ಹಾಕಿದರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಎರಡನೇದು ಅವರು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಅವರಿಗೆ ಒಂದು
ಸೈಂಟಿಸ್ಟು, ಅವರಿಗೊಂದು ಲಾಯರು, ಅವರಿಗೊಂದು ಡಾಕ್ಟರ್, ಇವೆಲ್ಲ ಮಾಡುವಂಥ ಶಿಕ್ಷಕರ ಮೇಲೆ ನನ್ನ ಹಾರವನ್ನು ಹಾಕಿದರೆ ಅಲ್ಲಿ ನನ್ನ ಜನ್ಮವನ್ನು ಸಾರ್ಥಕವಾಗುತ್ತದೆ. ನನ್ನ ಜನ್ಮ, ಈ ವೃತ್ತಿ ನಿಜವಾಗಿ ಹೇಳ್ಬೇಕಂತ ಇದು ಮಾಮೂಲಿ ಅಲ್ಲ. ಅವರು ಇವತ್ತು ನಿವೃತ್ತ ಆಗಿದೆ. ಇವ್ರ ಮಕ್ಕಳು ಇಲ್ಲಿ ಎಷ್ಟೋ ಜನ ಓದಿದ್ದಾರೆ. ಅವರು ಡಾಕ್ಟ್ರೂ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಎಲ್ಲನೂ ಆಗುತ್ತಾರೆ. ಇದೆಲ್ಲರ ಗುರುಗಳ ಆಶೀರ್ವಾದ ಇರ್ತದೆ. ಅದಕ್ಕೆ ನಮ್ಮ ಭಾರತದಲ್ಲಿ ಗುರುಗಳಿಗೆ ಒಂದು ಆತ್ಮ ಗೌರವವಿದೆ. ನನಗೆ ಈ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಶಾಲೆ ಆಡಳಿತ ಮಂಡಳಿಯ ವರ್ಗದವರಿಗೆ ಹಾಗೂ ನಮ್ಮ ಆತ್ಮೀಯರಾದಂಥ ಅನ್ವರ್ ಹುಸೇನ್ ಮಾಸ್ಟರ್ ಸಾಬ್ ಬಿಜಾಪುರ್ ಇವರಿಗೆ ನಾನು ಹೃದಯಪೂರ್ವವಾಗಿ ಧನ್ಯವಾದಗಳು ಹಾಗೂ ಅವರಿಗೆ ಶುಭಾಶಯಗಳು. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ನಂತರ ಬಾರದು ಬಪ್ಪದು ತಪ್ಪದು ಅನ್ನೋ ಹಾಗೆ ಇದು ನಮ್ಮ ಸರ್ಕಾರಿ ನೌಕರರ ಜೀವನ ಹೀಗಿದೆ. ನಿಂತ ನೀರಲ್ಲ ಇದು. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ನಂತರ ಇನ್ನೊಂದು ಸಂಸ್ಥೆಗೆ ಹೋಗಲೇಬೇಕಾಗ್ತದೆ. ಈಗ ಮೊದಲನೇದಾಗಿ ನಮ್ಮ ಒಂದು ಸಹೋದ್ಯೋಗಿ ಆದಂಥ ಶ್ರೀ ಶೇಖ್ ಹುಸೇನ್ ಸರ್ ಬಗ್ಗೆ ಒಂದೆರಡು ಅನಿಸಿಕೆ ಹೇಳ್ತೀನಿ. ಯಾಕಂದರೆ ಇಲ್ಲಿ ಹೆಚ್ಚು ನಾವು ಮಾತಾಡೋದಕ್ಕೆ ಇದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಹೊಟ್ಟೆಯಲ್ಲಿ ತಾಳ ಆಗ್ತಾಯಿದೆ, ಇವ್ರು ಏನು ತಲೆ ತಿಂತಾರಪ್ಪ ರಿಟೈರ್ಡ್ ಬಿ ಯು ಅಂತ ಹೇಳ್ಕೊಂಡು ಕುಂತಿದ್ದಾರೆ. ಯಾವಾಗನ್ನು ಬಿಟ್ಟಾರೆ, ಯಾವಾಗ ಬಂದ್ ಮಾಡ್ತಾರೆ ಮಾತಾಡೋದು ಅನ್ನುವಂಥದ್ದು. ಅದಕ್ಕೆ ಈ ಶೇಖ್ ಹುಸೇನ್ ಸರ್ ನಿಜವಾಗಲೂ ನಾನಿಲ್ಲಿ ಉಪ ಪ್ರಾಂಶುಪಾಲರಾಗಿ ಇದ್ದಾಗ ಅವ್ರು ಬಂದರು, ಶಾಲೆಗೆ ಹಾಜರಾಗೋದಕ್ಕೆ ಬಂದ ತಕ್ಷಣ ನೇರವಾಗಿ ನಮ್ಮನ್ನು ಕೇಳ್ತಾರೆ, ಇಲ್ಲಿ ಪ್ರೌಢಶಾಲೆ ಎಲ್ಲಿದೆ ಅಂತ ಕೇಳಿದ್ರು. ನಾನು ಆ ಚೇರಲ್ಲಿ ಅಂತ ಕುಂತಿದ್ದೆ. ಸರ್ ನಾವೇ ರೀ ಉಪ ಪ್ರಾಂಶುಪಾಲರು ಅಂತಂದರೆ, ಸರ್ ನಮಸ್ಕಾರ ಅಂತೇಳಿ ಅವರು ಹಾಜರಾದ ನಂತರ ನಿಜವಾಗಲೂ ಅವರಲ್ಲಿ ಒಂದು ಕಿಂತಿಷ್ಟು ಸಿಟ್ಟೆಂಬುದಿಲ್ಲ. ಅವರು ಈಗಾಗಲೇ ನಮ್ಮ ಶಿಕ್ಷಕ ಬಂಧುಗಳು ಹೇಳ್ತಾರೆ, ಅವರು ನಮ್ಮೆಲ್ಲರಿಗೆ ಹೆಡ್ ಮಾಸ್ಟರ್ ಅವರೇ ರೀ ಅಂತ ಹೇಳ್ತಾರೆ. ಈಗಾಗಲೇ ಸರ್ ಹೇಳಿದರು. ಯಾಕಂದರೆ ಅಂಥ ಒಂದು ಒಳ್ಳೆಯ ಮನೋಭಾವನೆ ಅವರಲ್ಲಿದೆ. ನನ್ನ 60 ವರ್ಷ ಜೀವನದಲ್ಲಿ ಅಂಥ ನಾನು ಶಿಕ್ಷಕರನ್ನ ನೋಡಿಲ್ಲ. ಸಿಟ್ಟೆಂಬುದಿಲ್ಲ ಅವರಲ್ಲಿ. ನಗಿಸುವಂಥ ಒಂದು ಚಾತುರ್ಯತೆ ಅವರಲ್ಲಿದೆ. ಅವರಲ್ಲಿ ಯಾವುದೇ ಕೆಲಸ ಒಪ್ಪಿಸಿದ್ರು, ಸರ್ ನನ್ನ ಕೈಲಿ ಆಗಲ್ಲ ಎನ್ನುವಂಥದ್ದನ್ನು, ಅಂದರೆ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನ್ನ ಒಂದು ಅನುಭವ ನಾನು ಹೇಳ್ತಾ ಇದ್ದೀನಿ. ಅವರಲ್ಲಿ ಯಾವುದೇ ಕೆಲಸ ಹೇಳಿದರು ಆಯ್ತು ಸರ್, ಸರಿ ಸರ್, ನಾನು ಕೆಲಸ ಮಾಡ್ತೀನಿ ಸರ್, ಹೋಗ್ತೀನಿ ಸರ್, ಆಯ್ತು ಸರ್ ಎನ್ನುವಂಥ ಒಂದು ಮನೋಭಾವನೆ ಅದು ಇದ್ದರೆ, ವೆರ್ ಈಸ್ ಲೈಕ್ ದೇರ್ ಈಸ್ ವೇ ಅಂದಂಗೆ. ಎಲ್ಲಿ ಮನಸ್ಸಿರ್ತದೆ ಅಲ್ಲಿ ಮಾರ್ಗ ಇದ್ದೇ ಇರ್ತದೆ. ನಾವೆಲ್ಲಾದರೂ ಜಯಿಸ್ತೀವಿ, ಮನಸ್ಸಿರ್ಬೇಕು ಅಷ್ಟೇ. ಮನಸ್ಸಿದ್ರೆ ಮಾತ್ರ ದೇವರು ಅವರಿಗೆ ಒಳ್ಳೆಯ ಒಂದು ದಾರಿ ತೋರಿಸ್ತಾನೆ. ಅಂತಹ ಸ್ವಭಾವದ ವ್ಯಕ್ತಿ, ಸರಳ ಸ್ವಭಾವದ ವ್ಯಕ್ತಿ. ನಾನು ಬಂದ ತಕ್ಷಣ ಅವ್ರ ತಂದೆಯವರಿಗೆ ನಾನು ಹೇಳೀನಿ, ಸರ್ ನಿಮ್ಮ ಮಗ ನಿಜವಾಗಲೂ ಒಳ್ಳೆಯ ಒಂದು ವಾಗ್ಮಿ, ಒಳ್ಳೆಯ ಚಾತುರ್ಯತೆ, ಒಳ್ಳೆಯ ಒಂದು ಮಾತುಗಾರ, ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳಿದೆ. ಎಲ್ಲ ದೇವ್ರ ದಯ ಅಂತ ಅವ್ರ ತಂದೆಯವರು ಹೇಳಿದರು. ಇಂಥ ಒಂದು ಮನಸ್ಸಿದ್ರೆ ಅವರು ಎಲ್ಲೇ ಹೋಗಲಿ ಜಯಿಸ್ತಾರೆ. ಇನ್ನೊಬ್ಬರು ನಮ್ಮ ಒಂದು ಶಾಲೆಯಲ್ಲಿಯೇ ಜೈ ಭೀಮ್ ಸರ್ ಇದ್ದಾರೆ. ಅವರು ಏಕ್ ಮಾರ್ ದೋ ತುಕಡ, ಏಕ್ ಮಾರ್ ಏಕ್ ತುಕಡ ಅಂತಾರಲ್ಲ, ಅವ್ರು ಯಾರಿಗೆ ಹಂಚ್ಕೊಡಲ್ಲ, ಕರೆಕ್ಟ್ ಕೆಲಸ ಮಾಡೋರು ಮಾತ್ರ. ಇರಲಿ ತಗೋ. ಈಗ ತಾನೇ ಆಗಮಿಸಿರುವಂಥ ಒಂದು ನೌಕರರ ಸಂಘದ ಇಂದು ಈ ಒಂದು ವೇದಿಕೆಯಲ್ಲಿ ಹಾಜರಾದಂಥ ನಮ್ಮ ಪ್ರಾಂಶುಪಾಲರಾದಂಥ ಸಂಜು ಸುಧಾಕರ್ ಸರ್ ಅವರು ಹಾಗೂ SDMC ಅಧ್ಯಕ್ಷರು ಹಾಗೂ ನನ್ನ ಸಹಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳು, ಇಲ್ಲಿ ಒಂದು ನೇಮ, ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲಿ 60 ವರ್ಷ ಆದ ತಕ್ಷಣ ವಯೋ ನಿವೃತ್ತಿ ಅಂತ ಹೇಳ್ತಾರೆ. ಮುದ್ದಿನ ಮಕ್ಕಳೇ, ಈ ಕಡೆ ನೋಡಿರಿ ಒಂದು ಸ್ವಲ್ಪ. ಕೇವಲ 5 ನಿಮಿಷ ತೊಗೋತೀನಿ, ಹೆಚ್ಚಿಗೆ ತೊಗೊಳಂಗಿಲ್ಲ ನಾನು. ಇಲ್ಲಿ ವಿದ್ಯಾರ್ಥಿ ಜೀವನ ಯಾವ ರೀತಿ ಇರ್ತೈತಪ್ಪ ಅಂದ್ರೆ ಅದೊಂದು ಬೇರೆಯೇ ಐತಿ. ಮುಂದೆ ನಿಮ್ಗೆ ಗೊತ್ತಾಗ್ತೈತಿ. ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತೇವೆ. ಈ ಒಂದು ಹಂತಕ್ಕೆ ನಾವು ಬರಬೇಕಾಯ್ತಪ್ಪ ಅಂದ್ರೆ ನಮ್ಮ ಫಾದರ್ ಸಹಿತವಾಗಿ ಪ್ರೈಮರಿ ಸ್ಕೂಲ್ ಟೀಚರ್ ಅವರು, ನಾನು ಶಿಕ್ಷಕನಾಗಿ ನೀನು ಶಿಕ್ಷಕನಾಗಬೇಕಂತೇಳಿ ನನಗೆ B.Ed ತನಕ ಓದಿಸಿದ್ರು. ಈ ಒಂದು ಜೀವನದಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡು B.Ed ಮುಗಿಸ್ಕೊಂಡು ಒಂದು ಹಂತಕ್ಕೆ ಬಂದಾಗ ಮೊಟ್ಟ ಮೊದಲಿಗೆ ಮುರಾನ್ಪುರ ತಾಂಡಾಗ ಅಪಾರ್ಟ್ಮೆಂಟ್ ಆದಾಗ ನನಗೆ ಮುನಿಸ್ವಾಮಿ ಪವಾರ್ ಅಂಥೇಳಿ HM ಇದ್ದರು. ಹಾಗೂ ಮುಖಪ್ ಕಟ್ಟಿಮನಿ ನಾನು ಕೋವರ್ಕರ್ ಆಗಿದ್ದೆವು. ಅವರು ನನಗೆ ಎಷ್ಟು ಸಹಾಯ ಮಾಡಿದ್ರಪ್ಪ ಅಂದ್ರೆ
ಅದನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಇಷ್ಟು ಸಹಕಾರ ನೀಡ್ತಿದ್ರು ಇಬ್ಬರು. ಯಾಕಂದ್ರೆ ನಾವು ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಾಗ ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿತಿದ್ದಿಲ್ಲ. ಆಫೀಸ್ಗೆ ಹೋಗ್ಬೇಕಂದ್ರೆ ಭಯ ಬರ್ತಿತ್ತು. ಈ ರೀತಿ ಇದ್ದಾಗ ನನಗೆ ತುಂಬ ಒಂದು ಸಹಾಯ ಮಾಡಿದರು. ನಂತರ ಅವರು ಟ್ರಾನ್ಸ್ಫರ್ ಆಗಿ ಕ್ಯಾದಗಿರಿ ಬತ್ತೆಗೆ ಹೋದರು. ಕ್ಯಾದಗಿರಿ ಅವರು ನಂತರ ಅವರು ಮುಖಪ್ ಕಟ್ಟಿ ಮನೆ ಸರ್ ಈ ಕಡೆ ಆದಾಪುರ ಪೇಟೆ ಬಂದಿಂದ ನಾನೇ ಚಾರ್ಜ್ ತೊಗೊಂಡೆ. ನಂತರ 2007ರಲ್ಲಿ ನಾನು ಸಹಿತವಾಗಿ ಇಲ್ಲಿ ಲೋಕಲ್ ಶಾಲೆ ಬಾಜಿವಾಡಕ್ಕೆ ಬಂದೆ. ಬಾಜಿವಾಡದಲ್ಲಿ ಸೇವೆ ಸಲ್ಲಿಸಿ ನಂತರ 2015ರಲ್ಲಿ ಇಂದಿರಾನಗರ ಶಾಲೆ ಅಂತೇಳಿ ಬಸ್ ಸ್ಟ್ಯಾಂಡಿಂದ ಬಂದೆ. ಅಲ್ಲಿಂದ ನನಗೆ 2020ರಲ್ಲಿ ಬಡ್ತಿ ಹೊಂದಿ GHS ಸಂಗಾಪುರ್ಗೆ ಹೋದೆ. ಸಂಗಾಪುರದಿಂದ ಇಲ್ಲಿ ಕನ್ಯಾ ಶಾಲೆ ಬಂದೆ. ಇಲ್ಲಿ ಕನ್ಯಾ ಶಾಲೆಯಲ್ಲಿ ಒಂದು ವಿಶೇಷ ಏನು ಹೇಳ್ಬೇಕಪ್ಪ ಅಂದ್ರೆ, ನನ್ನ ನೆಚ್ಚಿನ ಉಪ ಪ್ರಾಂಶುಪಾಲರಾದಂಥ ಸಂಜು ಸುಧಾಕರ್ ಸರ್ ಅವರಿಗೆ ಅವರು ನೀಡಿದಂಥ ಸಹಕಾರ ಒಂದು ನಾವು ಎಂದೂ ಮರೆಯೋಂಗಿಲ್ಲ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲಿ ಈ ಕೆಲಸ ಮಾಡುವಾಗ ಆಯಿತು ಎಸ್ ನೋ ಅಂತ ಇನ್ನೂವರೆಗೆ ಶಬ್ದ ಅವ್ರ ಬಾಯಿಂದ ಬಂದಿಲ್ಲ. ಇವತ್ತು ಚಿಕ್ಕ ಕೆಲಸ ಇರಲಿ, ಇವತ್ತು ದೊಡ್ಡ ಕೆಲಸ ಇರಲಿ, ಫೈನಾನ್ಸ್ ಇರಲಿ ಬಿಡಲಿ, ಒಟ್ಟಿನಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಎಲ್ಲರ ಜೊತೆಯಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ಒಂದು ಕೇಂದ್ರ ಬಿಂದುವಾಗಿ ತಂದೆಯಾಗಿ ಕೆಲಸ ಮಾಡ್ಲಕತ್ತಾರ. ಇಷ್ಟು ನಾನು ಶಾಲೆಗಳನ್ನು ಅಡ್ಡಾಡಿದೆ, ಆದರೂ ಅಂಥ ಸ್ವಭಾವಗಳಂಥ ವ್ಯಕ್ತಿ ನಾನು ಜೀವನದಲ್ಲಿ ನೋಡ್ತೀನಿಲ್ಲ, ಆ ಪರಮಾತ್ಮಗೆ ಬಲ್ಲ. ಅವರಲ್ಲಿ ಸಿಟ್ಟನ್ನೋದಿಲ್ಲ, ನಕ್ಕೋತೆ ಮಾತಾಡೋರು ಬಂದ್ಕೊಳ್ಳಿ, ಏರಿ ಬರ್ರಿ ಈ ಕೆಲಸ ಮಾಡೋಣ್ರಿ, ಆಯಿತು ಸರ್ ಹ್ಞೂ ಅನ್ನೋದು. ಈ ರೀತಿಯಾದಂಥವರು ಇಡೀ ಒಂದು 20 ಸ್ಟಾಫ್ ನಮ್ಮಲ್ಲಿ, ಒಂದು 20 ಸ್ಟಾಫ್ನಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆ ಆಗೋಬೇಕು. ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಈಗ ನಮ್ಮ ಒಂದು ಮನೆ ಸಂಸಾರ ನಮಗೆ ಎಷ್ಟೋ ವಜ್ಜೆ ಆಗ್ತೈತಿ. ಒಂದು ವಸ್ತು ನೆನಪಾರಿಂದ ನಮ್ಮ ಹೆಣ್ಮಕ್ಳು ಹೇಳ್ತಾರೆ, ಅದನ್ನು ಯಾಕೆ ಬಿಟ್ಟು ಬಂದು ಎಷ್ಟೊತ್ತನ ಮಾಡ್ದು ಈ ರೀತಿ ಕೇಳ್ತಾರೆ. ಆದರೂ ಸಹಿತವಾಗಿ ಅವ್ರು ಏನಪ್ಪ ಅಂದ್ರೆ ಇಡೀ ಈ ಒಂದು ಕೇಂದ್ರ ಬಿಂದುವಾಗಿ ಕೆಲಸ ಮಾಡಿ ಸಂಸ್ಥೆಯನ್ನು ಮುಂದುವರ್ಸ್ಕೋಬೇಕಾದ್ರೆ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಶಕ್ತಿ ಕೊಡಲಿ, ಅವರಿಗೆ ಹೆಚ್ಚು ಆಯುಷ್ಯ ನೀಡಲಿ ಅಂಥೇಳಿ ಅವ್ರ ಜೀವನದಲ್ಲಿ ಸುಖಕರವಾಗಿರಿ. ಅದೇ ರೀತಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸಹಿತವಾಗಿ ನಾನು ಹೇಳ್ತೀನಿ, ಅವರು ಸುಖಕರವಾಗಿರಿ. ಹಾಗೂ ನನ್ನ ಸಹ ಶಿಕ್ಷಕರಾದಂಥ ತಂಗಿಗಳಾದಂಥ ಅವ್ರಿಗೆ ಸಹಿತ ಹೇಳ್ತೀನಿ, ಅವರು ಸುಖವಾಗಿರಲಿ. ಈ ಒಂದು ವಯೋನಿವೃತ್ತಿಗೆ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ವರದಿ ಹಿಂದ್, ಶಫೀಕ್ ಜೈ ಹುಸೇನ್, ಮಾನವಿ.